ನಮಸ್ತೆ ಅಮ್ಮ. ಭಾರತ ಹಂಗೆ ಪಾಕಿಸ್ತಾನದ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಡೀತಾ ಇದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಭಾರತ ಯುದ್ಧ ಮಾಡ್ತಿಲ್ಲ, ಯುದ್ಧಕ್ಕೆ ಬಂದಿರೋರು ಅವರಲ್ಲಿ ಟೆರರಿಸ್ಟ್ಗಳನ್ನ ಸಾಕೊಂಡು ಅವ್ರನ್ನ ಭಾರತದ ಮೇಲೆ ವಿರುದ್ಧ ಕಟ್ತಿದ್ದಾರೆ. ಭಾರತ ವಿರುದ್ಧ ಮಾಡ್ತಿರೋದು ಟೆರರಿಸ್ಟ್ ಮೇಲೆ, ಬೇರೆ ಯಾವ ದೇಶಕ್ಕೂ ಇಲ್ಲ. ನಿನ್ನೆ ರಾತ್ರಿ ನಡೆದಂಥ ಘಟನೆಗೆ ನಮ್ಮ ಡಿಫೆನ್ಸ್ ಫೋರ್ಸ್ ಕೊಟ್ಟಿರುವಂಥ ಜವಾಬ್ ಸರಿಗಿದೆ. ತದನಂತರ ಇವತ್ತೊಂದು 10:00 ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಅಂತ ಪ್ರಧಾನಿಗಳು ಹೇಳಿದ್ದಾರೆ. ಆ ಪ್ರಧಾನಿಗಳು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ಭಾರತದ ಪ್ರಜೆಯಾಗಿ ನಾವು ಭದ್ರರಾಗ್ತೀವಿ ಅದಕ್ಕೆ. ಓಕೆ, ಈಗ ಭಾರತದ ಒಂದಿಷ್ಟು ಯೋಧರು ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈಗ ಸಂಪೂರ್ಣ ಪ್ರಮಾಣದ ದಾಳಿ ಅಂತಾನೆ ಹೇಳಬಹುದು. ಪಾಕಿಸ್ತಾನ ಪುಡಿ ಪುಡಿ ಆಗ್ತಾ ಇದೆ. ಪಾಕಿಸ್ತಾನ ಪುಡಿ ಪುಡಿ ಆಗೋದು ಸತ್ಯ. ನಮ್ಮವರು ರಿಟಾಲಿಯೇಟ್ ಮಾಡ್ತಾರೆ. ನಮ್ಮವರು ಮೊನ್ನೆ ಅಂದರೆ 8ನೇ ತಾರೀಕು ಮಾಡಿರೋದು ಏನಂದರೆ ಅವರ ಟೆರರಿಸ್ಟ್ ಕ್ಯಾಂಪ್ ಮೇಲೆ, ಅವ್ರ ಟೆರರ್ ಕ್ಯಾಂಪ್ ಮೇಲೆ ದಾಳಿ ಮಾಡಿರೋವಂಥದ್ದು. ಅದನ್ನು ಅವ್ರು ಅರ್ಥ ಮಾಡಿಕೊಂಡು ಎಸ್ ನಾವು ತಪ್ಪು ಮಾಡ್ಕೊಂಡಿದ್ದೀವಿ, ಇಲ್ಲಿಗೆ ನಾವು ಇಡೀ ಪ್ರಪಂಚ ನಮ್ಮನ್ನು ಎತ್ತು ನೋಡ್ತಾ ಇದೆ, ನಾವು ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋದು ಅವ್ರ ಪರಿಜ್ಞಾನನೇ ಇಲ್ಲ. ಅವ್ರ ಪ್ರಧಾನಿಗಳು ಯೋಚನೆ ಮಾಡಿ, ಅವರು ಡಿಫೆನ್ಸ್ ಫೋರ್ಸಸ್ ಯೋಚನೆ ಮಾಡಿ ತಾಳ್ಮೆಯಿಂದ ಇರಬೇಕಾಗಿತ್ತು. ಅವ್ರ ತಾಳ್ಮೆ ಬಿಟ್ಟು ನಿನ್ನೆ ಮಾಡಿರುವಂಥ ಕೆಲಸಕ್ಕೆ ನಮ್ಮವ್ರು ಜವಾಬ್ ಕೊಟ್ಟಿದ್ದಾರೆ. ದೇ ವಿಲ್ ಡೆಫಿನೆಟ್ಲಿ ರಿಟಾಲಿಯೇಟ್, ದೇರ್ ಇಸ್ ನೋ ಡೌಟ್ ಆನ್ ದಿಟ್. ಆಮೇಲೆ ಈ ಥರ ನಡೀತಾ ಇರೋ ಘಟನೆ ಮಾಡಿಕೊಡುದು ಕಾಮನ್ ಮ್ಯಾನ್ ಏನು ಮಾಡ್ತಾನೆ, ಅವ್ನಿಗೇನು ಗೊತ್ತಾಗತ್ತೆ? ಏನು ಗೊತ್ತಾಗಲ್ಲ. ಇವತ್ತು ನಾವು ಜವಾಬ್ ಕೊಡಿದ್ರೆ ಮತ್ತೆ ಯಾವತ್ತೂ ಜವಾಬ್ ಕೊಡೋಕ್ಕಾಗಲ್ಲ ಅವ್ರಿಗೆ. ಓಕೆ, ಪಾಕಿಸ್ತಾನದವರು ಕೂಡ ಟ್ರೈ ಮಾಡ್ತಾರೆ ಸರ್, ಏನು ಅಂತಂದ್ರೆ ಪಂಜಾಬ್ ಅಕ್ಕಪಕ್ಕದಲ್ಲಿ ಕ್ಷಿಪಣಿ ದಾಳಿಯನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗಲ್ಲ. ನೋಡಮ್ಮ, ಆಗೋದು ಬಿಡೋದು ಅಲ್ಲಿ ನೋಡಿ, ಇಲ್ಲಿ ಬಾರ್ಡರ್ ಏರಿಯಾ ಇದೆ, ಪಂಜಾಬಲ್ಲಿದೆ, ಗುಜರಾತಲ್ಲಿದೆ, ರಾಜಸ್ಥಾನದಲ್ಲಿದೆ, ಜಮ್ಮು ಕಾಶ್ಮೀರದಲ್ಲಿದೆ. ಇಟ್ ಈಸ್ ಬಿನ್ ಪ್ರೊಟೆಕ್ಟೆಡ್ ಬೈ ಅವರ್ ಡಿಫೆನ್ಸ್ ಫೋರ್ಸಸ್. ವಿ ಸ್ಟ್ಯಾಂಡ್ ವಿತ್ ದ ಡಿಫೆನ್ಸ್ ಫೋರ್ಸಸ್. We will definitely stand with the defense forces. If defense forces says we need the support of civilians to come and stand, we are ready for it. Okay. ನಾವು ನಿಂತ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ ಜೊತೆಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನೆಗೆ ಪೂರ್ತಿ ಅಧಿಕಾರವನ್ನ ಕೊಟ್ಟಿದ್ದಾರೆ. ಅಂದ್ರೆ ನೀವೇನು ಮಾಡ್ತಿರೋ ಮಾಡಿ ಅನ್ನುವಷ್ಟು ಅಧಿಕಾರವನ್ನ ಕೊಟ್ಟಿದ್ದಾರೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರ ನಡೆಗೆ ಏನು ಹೇಳ್ತೀರಾ? ಸಂಪೂರ್ಣ ಭದ್ರವಾಗಿ ಸರಿಯಾಗಿ ಹೇಳಿದ್ದಾರೆ ಅವರು. ಸಂಪೂರ್ಣ ಫ್ರೀ ಹ್ಯಾಂಡ್ ಕೊಟ್ಟಿರೋದು ಸತ್ಯ. ಡಿಫೆನ್ಸ್ ಫೋರ್ಸಸ್ಗೆ ಅವರು ಅವರ ಕ್ರಮಗಳನ್ನ ಮಾಡ್ತಾರೆ. ಪಾಕಿಸ್ತಾನ ಇನ್ನಾದ್ರೂ ಬುದ್ಧಿ ಕಲಿಯುತ್ತೆ ಅಂತ ಅನ್ಸುತ್ತೆ. ಖಂಡಿತ ಕಲಿಯುತ್ತೆ. ಅಹಂ ಇಳಿಯುತ್ತೆ, ಅಹಂಕಾರನೂ ಇಳಿಯುತ್ತೆ ಅವ್ರದ್ದು. ಈ ರೀತಿ ಜನಗಳ ಮೇಲೆ ನೀವು ಮಿಸೈಲ್ಸ್ ಬಿಡ್ತೀರಂದ್ರೆ ಸಿವಿಲಿಯನ್ಸ್ ಮೇಲೆ ಏನು ಅರ್ಥ? ನೀವು ವಾರ್ ಮಾಡ್ತಿರೋದು 2 ಡಿಫೆನ್ಸ್ ಸಿಸ್ಟಮ್ ಮೇಲೆ, 2 ಕಂಟ್ರಿ ಮೇಲೆ, ಸಿವಿಲಿಯನ್ಸ್ ಮೇಲೆ ಅಲ್ವಲ್ಲ. ಸಿವಿಲಿಯನ್ಸ್ ಮೇಲೆ ಯಾಕೆ ಬರ್ತೀರಿ? ಯುದ್ಧ ಮಾಡೋಕ್ಕೆ ಧೈರ್ಯ ಇಲ್ಲ. ಧೈರ್ಯ ಇದ್ದವರು ಸಿವಿಲಿಯನ್ಸ್ ಮೇಲೆ, ಈಗ ನನ್ನ ಹತ್ರ ಆರ್ಮ್ಸ್ ಇಲ್ಲ, ನನ್ನ ಹತ್ರ ಆರ್ಮ್ಸ್ ಇದ್ದು ನನ್ನ ಹತ್ರ ಬಂದು ಫೈಟ್ ಮಾಡಿ. ನೀವು ಮಾಡ್ತೀರ ಸಿವಿಲಿಯನ್ಸ್ ಮೇಲೆ ಯಾಕೆ ಹೋಗ್ತೀರಿ ಅಲ್ವೇ? ಪಾಕಿಸ್ತಾನದ ಮಂತ್ರಿಯೊಬ್ರು ಹೇಳ್ತಾರೆ, ನಮ್ಮ ಹತ್ರ ಕ್ಷಿಪಣಿ ಇದೆ, ಕ್ಷಿಪಣಿನ ನಾನು ಅಥವಾ ಅಣ್ವಸ್ತ್ರ ಇದೆ, ಅಣ್ವಸ್ತ್ರನ ನಾನು ಭಾರತಕ್ಕೆ ಅಂತಾನೆ ಇಟ್ಕೊಂಡಿದ್ದೀನಿ. ನಾವು ಇಟ್ಕೊಂಡಿದ್ದೀವಿ. ಅರೆ ನಾವು ಇಟ್ಕೊಂಡಿಲ್ವೇ? ನಾವು ಇಟ್ಕೊಂಡಿದ್ದೀವಲ್ಲ. ನಾವು ಯಾತಕ್ಕೋಸ್ಕರ ಇಟ್ಕೊಂಡ್ರೆ? ಶೋಪೀಸ್ಗೆ ಇಟ್ಕೊಂಡಿರೋದು. ಏನು ಅವರು ಆ ಕಡೆಯಿಂದ ಪ್ರಾರಂಭ ಮಾಡ್ರೆ ನಾವು ಮಾಡ್ತೀವಿ. ಅವ್ರ ಶಕ್ತಿ ಬಲ ತೋರಿಸಿ ನಾವು ನಮ್ಮ ಶಕ್ತಿ ಬಲ ತೋರಿಸ್ತೀವಿ ಅಲ್ವೇ? ಅಂದ್ರೆ ಈಗ ಭಾರತ ಗೆದ್ದೇ ಗೆಲ್ಲುತ್ತೆ, ಪಾಕಿಸ್ತಾನ ಪೂರ್ತಿಯಾಗಿ ಗುಡಿಸಾಗುತ್ತೆ. ಪ್ರಧಾನಿಗಳು ಏನ್ ನಿರ್ಧಾರ ತಗೊಂತಾರೆ, ಡಿಫೆನ್ಸ್ನವ್ರು ಏನ್ ನಿರ್ಧಾರ ತಗೊಂತಾರೆ? ಅಕಸ್ಮಾತ್ 2 ಸರಿ ಸೋತಿದ್ದಾರೆ ಪಾಕಿಸ್ತಾನದವ್ರು. ಇದನ್ನ ಅರ್ಥ ಮಾಡ್ಕೊಬೇಕು. 2 ಸರಿ ಯುದ್ಧದಲ್ಲಿ ಸೋತಿ ಕೈ ಮುಗಿದು ಕೇಳ್ಕೊಂಡವ್ರು ವಾಪಸ್ ನಾವು ನಮಗೆ ಬಿಟ್ಕೊಡಿ ಬಿಟ್ಕೊಟ್ಟಿದ್ದಾರೆ. ಭಾರತದವರು ದೊಡ್ಡ ಮನ್ಸು ಮಾಡಿ ಬಿಟ್ಕೊಟ್ಟಿದ್ದಾರೆ. ಈ ಸಲಿನೂ ಖಂಡಿತ ಅವರಿಗೆ ಪಾಠ ಕಲಿಸ್ತಾರೆ. ಸರ್, ಇದು ರೈಟ್ ಟೈಮ್ ಅಂತ ಅನ್ಸುತ್ತಾ POKನ ನಾವು ತೆಗೆದುಕೊಳ್ಳೋಕೆ? ಖಂಡಿತ ಅಮ್ಮ, ದಿಸ್ ಇಸ್ ದ ರೈಟ್ ಟೈಮ್ ಟು ಟೇಕ್ ಬ್ಯಾಕ್ ದಿ Pakistan occupied Kashmir. That is our land. That is not the land of any other country. And we have right to take our land. ಇದೇ ಒಳ್ಳೆಯ ಸಮಯ. ಖಚಿತವಾಗ್ಲು ಇದು ಒಳ್ಳೆಯ ಸಮಯನೇ. ಸರ್, ಯುದ್ಧ ನಡೆದ್ರೆ ಅಂದ್ರೆ ಅಧಿಕೃತ ಘೋಷಣೆಯಲ್ಲಿ ನಾವಿಬ್ರು ಯುದ್ಧ ಮಾಡೋಣ ಅಂತ ಅವರಿಬ್ರು ಸೇರಿ ಯುದ್ಧ ಮಾಡಿದ್ರೆ, ಭಾರತ ಹಾಗೆ ಪಾಕಿಸ್ತಾನ ಯುದ್ಧ ಮಾಡಿದ್ರೆ ಅದೆಷ್ಟು ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುತ್ತೆ? ಖಂಡಿತ ಆರ್ಥಿಕತೆ ಮೇಲೆ ಪೆಟ್ಟು ಬಿದ್ದೇ ಬೀಳುತ್ತೆ. ಆದರೆ ಸಂಪೂರ್ಣ ಈ ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇದೆ. ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ವ್ಯಾಪಾರನೂ ಅದೇ ರೀತಿಯಲ್ಲಿ ಕೋವಿಡ್ ಟೈಮಲ್ಲಿ ನಮ್ಮಲ್ಲಿ ಇದೇ ರೀತಿ ಆಗಿತ್ತು. ವಾಪಸ್ ನಾವು ಪಿಕಪ್ ಮಾಡಿದ್ವಿ. ಇದಾದ್ಮೇಲೂ ನಾವು ಪಿಕಪ್ ಆಗ್ತೀವಿ, ಖಂಡಿತ ಪಿಕಪ್ ಆಗ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.